A B C P M. So ನೋಡಿ, in figure, triangle ABC and AMP are two right triangles. Right triangles. ಎರಡು ಸಹ ರೈಟ್ ಆಂಗಲ್ ಟ್ರಯಾಂಗಲ್ ಎರಡು ನೋಡ್ರಿ ಎ ಬಿ ಸಿ ಒಳ ಆಯ್ತಾ ಎಲ್ಲಾರ್ದುವ ನಿಮ್ ಬರ್ಕಂತಿದ್ದೀರಾ? ಅರೆ ಅರೈಸ್ಗೆ ಮಾತಾಡ್ರಮ್ಮ. ಸರ್ ಆಯ್ತು. ಎಲ್ಲ ಚಿತ್ರ ಬರ್ಕಂಡ್ರಾ? ಫಿಗರ್ ಡಿಸ್ಕ್ರಿಪ್ಷನ್ ಬರ್ಕೊಳ್ಳಿ. ಕ್ವಶನ್ 9 ಫಿಗರ್ ಅಂಡ್ ಡಿಸ್ಕ್ರಿಪ್ಷನ್. ಬೇಗ ರಚನಾ ವಂದನ. ಓಕೆನಾ? ಎಸ್ ಸರ್. ಅಲ್ಲಮ್ಮ ಮಾತಾಡೋದೇ ಇಲ್ಲಲ್ಲಮ್ಮ ಇವರು. ಆಯ್ತು ಸರ್. ಆಯ್ತು ಸರ್. ಸಿಂಚು ಯಾಕೆ ಸಿಂಚಕ್ಕ ಸಿಂಚಕ್ಕ ಸರ್ ಹೇಳಕ್ಕೋ. ಸೊ ಬನ್ನಿ ಈಗ ಎ ಬಿ ಸಿ ನೋಡ್ರಿ. ಎ ಬಿ ಸಿ ಒಂದು ಟ್ರಯಾಂಗಲ್ ಇದೆ ಅಂಡ್ ಎ ಎಂ ಪಿ ಅವೆರಡು ರೈಟ್ ಆಂಗಲ್ ಟ್ರಯಾಂಗಲ್. ಯಾಕೆ? ಎ ಬಿ ಸಿ ಒಳಗೆ ಆಂಗಲ್ ಬಿ ಇಸ್ 90 ಡಿಗ್ರಿ, ಎ ಎಂ ಪಿ ಒಳಗೆ ಆಂಗಲ್ ಎಂ ಇಸ್ 90 ಡಿಗ್ರಿ. ಕರೆಕ್ಟಾ? ಎ ಎಂ ಪಿ ಒಳಗೆ ಆಂಗಲ್ ಎಂ ಇಸ್ 90 ಡಿಗ್ರಿ. Let's prove that triangle ABC similar to triangle AMP. So ಈಗ ನಾವು in triangle ABC and triangle AMP ಇದಾವ ನೋಡ್ರಿ. ಈಗ AMP ABC ಟ್ರಯಾಂಗಲ್ ಅಲ್ಲೂ ಆಂಗಲ್ ಎ ಇದೆ, AMP ಟ್ರಯಾಂಗಲ್ ಅಲ್ಲೂ ಆಂಗಲ್ ಎ ಇದೆ. ಎ ಇಸ್ ಕಾಮನ್. ಎಸ್ ಸರ್. Okay, right. Angle A is equal to angle A. Now write common. Common. ಈಗ ಇನ್ನೊಂದು ಆಂಗಲ್ ನಮ್ಗೆ ಈಸಿ ಬರಿಬಹುದು. ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಆಂಗಲ್ ಬಿ ಇಸ್ 90 ಡಿಗ್ರಿ, ಎ ಎಂ ಪಿ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎಂ ಇಸ್ 90 ಡಿಗ್ರಿ. ಹೌದಾ? Therefore, angle B is equal to angle M is equal to 90 degree by AA criteria. Triangle ABC similar to triangle AMP. ಸೊ ನೋಡ್ರಿ, ಈಗ ಇಲ್ಲಿ ಇನ್ನ ಒಂದನ್ನ ರೇಷಿಯೋ ತರ ಕೇಳಿದಾನೆ. ಸೊ ಈಗ
ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂದ್ರೆ ಕರಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ತವೆ? So in the same ratio. ರೇಷಿಯೋ ಆರ್ ಪ್ರಪೋರ್ಷನ್. ಈಗ ಯಾವ್ದು ಕರಸ್ಪಾಂಡಿಂಗ್ ನೋಡೋಣ. ಫಸ್ಟ್ 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವ್ದು? ಸಿ ಎ, ಕರೆಕ್ಟಾ? Yes, sir. ಯಾವ್ದ್ರಲ್ಲಿ? ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಆಂಗಲ್ ಬಿ 90 ಡಿಗ್ರಿ ಆಪೋಸಿಟ್ ಇರೋದು ಸಿ ಎ. ಅದೇ ರೀತಿ ಎ ಎಂ ಪಿ ಟ್ರಯಾಂಗಲ್ ಅಲ್ಲಿ ಎಂ ಟ್ರಯಾಂಗಲ್ ಗೆ ಆಪೋಸಿಟ್ ಇರೋದು ಯಾವುದು? PA. RA. ಬಂತ? Yes, ಒಂದ್ sir. ಬಂತಾ? ಈಗ Yes, sir. Yes, sir. ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಇಲ್ಲಿ ನಮಗೆ 90 ಡಿಗ್ರಿ ಆಗಿದೆ. ಸ್ಟ್ರೈಟ್ ಲೈನ್ ನೋಡ್ರಿ, ಸ್ಟ್ರೈಟ್ ಲೈನ್ ಯಾವುದು? ಬಿ ಸಿ. PC. ಇದರಲ್ಲಿ MP. MP. ಬಂತ? Yes, sir. ಪಟ್ರ ಏನಾದ್ರು ಹೇಳ್ರಿ. ಇದು ನಿಮಗೆ ಗೊತ್ತಿರೋದು. ಇವೆರಡು ಟ್ರಯಾಂಗಲ್ ಅಲ್ಲಿ ಎ ಕಾಮನ್, ಇದ್ರಾಗೆ ಇದು 90 ಡಿಗ್ರಿ, ಇದು 90 ಡಿಗ್ರಿ ಅಂದ್ರೆ ಅವೆರಡು ಈಕ್ವಲ್. ಈ ಒಂದು ಕ್ರೈಟೀರಿಯಾ ನಮ್ಮ ಹತ್ರ ಇದೆ. ಈ ಕ್ರೈಟೀರಿಯಾ ಪ್ರಕಾರ ಎರಡು ಟ್ರಯಾಂಗಲ್ ಸಿಮಿಲರ್, ಎ ಬಿ ಸಿ ಮತ್ತು ಎ ಎಂ ಪಿ. ಎರಡು ಟ್ರಯಾಂಗಲ್ ಸಿಮಿಲರ್ಸ್ ಅಂದ್ರೆ ದೆನ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್. ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್, ದೆನ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ವೈಸ ವರ್ಷ ಹೇಳಿದೀನಿ, ಹೌದಲ್ವಾ? ಈಗ ಈ ರೇಷಿಯೋ ಹೆಂಗ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರಿ ಈಗ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ಈ ರೇಷಿಯೋ ತಗೋಬೇಕಾದ್ರೆ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವುದು? ಸಿ ಎ. ಎಂ ಪಿ ಟ್ರಯಾಂಗಲ್ ಅಲ್ಲಿ 90 ಡಿಗ್ರಿ ಆಪೋಸಿಟ್ ಇರೋದು ಯಾವುದು? ಪಿ ಎ. ಸೊ ಇಲ್ಲಿ ಸ್ಟ್ರೈಟ್ ಇದೆ ನೋಡ್ರಿ, ಒಂದು ಪರ್ಪೆಂಡಿಕ್ಯುಲರ್. ಸೊ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದು? ಬಿ ಸಿ. ಎ ಎಂ ಪಿ ಟ್ರಯಾಂಗಲ್ ಅಲ್ಲಿ ಎಂ ಪಿ. Now it is clear? Any doubts? ಏನಾದ್ರು ಡೌಟ್ಸ್ ಇದೆಯಾ? No, sir. ನಿಖಿತಾ, ಸರ್ ಇನ್ನೊಂದ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ರಿ, ನಾನು ಈಗ ಬಂದೆ. ನೀನ್ ಅದಕ್ಕೆ ಗೊತ್ತವ, ನೀನ್ ಬಂದಾಗೆಲ್ಲ ಮಾಡ್ಕೊಂತ ಎಲ್ಲಿ ಹೋಗಿದ್ದೆ ಬಿಟ್ಟ ತನಕ? ಸ್ಪೋರ್ಟ್ಸ್ ಇತ್ತು, ಅದು ಇದೆ, ಲೇಟ್ ಆಗಿ ಬಂದೆ ಸರ್. ಅದೇ ಇಂಪಾರ್ಟೆಂಟ್, ಅದಕ್ಕೆ ಇದ್ ಬಿಡಕ್ಕ ಗೊತ್ತಲ್ಲ. ಇಲ್ಲಿ ನಾವು ಕುತ್ಕೊಳಕ್ಕಾಗತ್ತಾ? ಬಂದಿ ಕೊಡ್ಬೋದಲ್ಲ ಮತ್ತೆ. ಬನ್ನಿ ಕೊಡ ಹೆಂಗ್ ಬಂತು? ಆಯ್ತು ಸರ್, ಜಾಯ್ನ್ ಆಗ. ಹಾ ಲೇಟ್ ಆಯ್ತು ಸರ್, ಜಾಯ್ನ್ ಆಗ. ಗೊತ್ತಲ್ಲ. ಬಾ ಈಗ ಇಲ್ಲಿ ಎ ಬಿ ಸಿ ಟ್ರಯಾಂಗಲ್, ಎ ಬಿ ಸಿ ಮತ್ತು ಎ ಎಂ ಪಿ ಇವೆರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ಪ್ರೂವ್ ಮಾಡ್ಕ ಫಸ್ಟ್. ಈಗ ಎ ಬಿ ಸಿ ಮತ್ತು ಎ ಎಂ ಪಿ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎ ಎರಡರಲ್ಲೂ ಇದೆ, ಇದೆಯೇ ಇಲ್ಲ ನೋಡು, ಇಲ್ಲೇ ಇದೆ ಅಕ್ಷರ ಕಾಮನ್ ಅಂತ ಬರ್ದಿದ್ದೀನಿ. ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಆಂಗಲ್ ಬಿ ಈಸ್ 90 ಡಿಗ್ರಿ. ಓಕೆ. ಎ ಎಂ ಪಿ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎಂ ಈಸ್ 90 ಡಿಗ್ರಿ. ಎರಡು ಆಂಗಲ್ಸ್ ಈಕ್ವಲ್ ಇದಾವೆ ಅಂದ್ರೆ ಬೈ ಎ ಕ್ರೈಟೀರಿಯಾ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎ ಎಂ ಪಿ. ದೆನ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೆನ್ ಕರಸ್ಪಾಂಡಿಂಗ್ ರೇಷಿಯೋಸ್ ಆರ್ ದಿ ಪ್ರಪೋರ್ಷನಲ್. ಈಗ ಪ್ರಪೋರ್ಷನ್ಸ್ ಹೆಂಗ್ ತಗೋಬೇಕು, ಯಾವ್ದಕ್ಕೆ ಯಾವ್ದು? ಈಗ ನಮ್ಗೆ ಎರಡು ಪಕ್ಕ ಟ್ರಯಾಂಗಲ್ಸ್ ಇದ್ರೆ ನೋಡ್ಬೋದು, ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ಎ ಬಿ ಸಿ ಟ್ರಯಾಂಗಲ್ ತಗೊಂಡಿದ್ವಿ ಅಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವುದು? ಸಿ ಎ, ಅದನ್ನ ಬರ್ದಿದ್ದೀನಿ. ಎ ಎಂ ಪಿ ಟ್ರಯಾಂಗಲ್ ಅಲ್ಲಿ 90 ಡಿಗ್ರಿ ಆಪೋಸಿಟ್ ಇರೋದು ಯಾವುದು? ಪಿ ಎ. ಅದೇ ರೀತಿ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಇದೆ, ಅದು ಯಾವುದು? ಬಿ ಸಿ. ಎ ಎಂ ಪಿ ಟ್ರಯಾಂಗಲ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದು? ಎಂ ಪಿ. ಇಟ್ ಈಸ್ ಏನಫ್. ಇಷ್ಟೇ ಕೇಳಿದ್ರು. ಇಲ್ಲಿ ಬರೀರಿ ಕರಸ್ಪಾಂಡಿಂಗ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಬ್ರಾಕೆಟ್ ಅಲ್ಲಿ ಬರೀರಿ ಕರಸ್ಪಾಂಡಿಂಗ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಕರಸ್ಪಾಂಡಿಂಗ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಬರೀರಿ. ಬರದ್ರಾ?
ಹರ್ಷಿತಾ ಬರ್ದೇನಮ್ಮ? ಎರಡು ಹರ್ಷಿತಾ Yes, sir. ಬರ್ದೆ. ಬರ್ದೆ. 21, 22, 23. ಬರ್ತೀವಿ ಸರ್. ಸರ್ 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 ಇದ್ದೀವಿ. ಇದೀರಾ? ನಿಖಿತಾ ಆಯ್ತಾ? ಎಸ್ ಸರ್ ಆಯ್ತು. Okay. Now write down the 10th one. ಓವರ್. ನಿಧಾನ ಬರ್ಕಾಡ್ರಿ, ತಬ್ಬರ್ಕಬೇಡ್ರಿ. ಸರ್ 10th ವರ್ನಲ್ಲಿ ಇನ್ನೊಂದು ಕ್ವಶನ್ ಇದೆಯಲ್ಲ ಸರ್? ಯಾವ್ದ್ರಲ್ಲಿ? 9th ಒನ್ನಲ್ಲಿ. 9th ಸಿಮಿಲರ್ ಪ್ರೂವ್ ಮಾಡಿದೀನಿ, ರೇಷಿಯೋನು ಬರ್ದಿದ್ದೀನಿ, ನೋಡ್ದ್ಯಾ? ಸಿಮಿಲರ್ ಅಂತ ಪ್ರೂವ್ ಮಾಡಿದ್ದೆ, ನೋಡ್ದ್ಯಾ? ಎಸ್ ಸರ್. ಎ ಕ್ರೈಟೀರಿಯಾ ಸಿಮಿಲರ್ ಅಂತ ಬರ್ದ್ಮೇಲೆ ಎಸ್ ಸರ್. ಎರಡು ರೇಷಿಯೋ ಬರೆಯಕ್ಕಾಗಿರೋದು, ಗೊತ್ತಾಯ್ತಾ? ಸಾನಾ ಮೇಡಮ್, ಯಾರು ಕೇಳಿದ್ ಕ್ವಶನ್? ಲಿಂಗದಳ್ಳಿನ ಏನು ಪಟ್ನಾಳ? ಸರ್ ಹಾ, ಲಿಂಗದಳ್ಳಿನ. ಲಿಂಗದಳ್ಳಿ. So over. ಎಸ್ ಸರ್. 10th question. Question number 10. CD and GH are respectively the bisector of angle ACB and angle EGF, such that D and H lie on the side AB and FE and of triangle ABC and EFG. Show that respectively if triangle ABC is similar to FEG. Already ಕೊಟ್ಬಿಟ್ಟಿದ್ದಾನೆ, ಏನಂತ? ಟ್ರಯಾಂಗಲ್ EBC ಸಿಮಿಲರ್ ಟು FEG, ಹೌದಾ? ಸೊ ಬನ್ನಿ ಈಗ ಇದಕ್ಕೆ ಇದು ಫಿಗರ್ ಬರ್ಕೋಬೇಕೀಗ. ABC ಒಂದು ಟ್ರಯಾಂಗಲ್ ಇದೆ, ABC ಒಂದು ಟ್ರಯಾಂಗಲ್ ಇದೆ, ಇನ್ನೊಂದು ಯಾವುದು? EFG. ಯಾವ? EFG. ಸೊ ಇಷ್ಟೆಲ್ಲರೂ ಬರ್ಕೊಂಡಿದ್ದೀರಾ ಟ್ರಯಾಂಗಲ್ನ? ಎಸ್ ಸರ್. ಈಗ ಬನ್ನಿ, ಸಿ ಆಂಗಲ್ ಜಿ ಆಂಗಲ್ ಬೈಸೆಕ್ಟ್ ಆಗಿದೆ ಅಂದ್ರೆ, ಬೈಸೆಕ್ಟ್ ಅಂದ್ರೆ ಅದನ್ನ ಕಟ್ ಮಾಡಿದ್ದಾರೆ, ಅದನ್ನ ಎರಡು ಭಾಗ ಮಾಡಿದ್ದಾರೆ. ಯಾವ್ದು ಕಟ್ ಮಾಡ್ತು? ಸಿ ಡಿ. ನೋಡ್ರಿ, ಸಿ ಡಿ ಇಸ್ ದಿ ಬೈಸೆಕ್ಟರ್ ಆಫ್ ಎ ಬಿ, ಇಟ್ ಲೈಸ್ ಆನ್ ಎ ಬಿ. ನೋಡ್ರ,
ಪಾಯಿಂಟ್ ಡಿ ಈಸ್ ಲೈ ಆನ್ ಎ ಬಿ ಕರೆಕ್ಟಾ ನೋಡ್ರಿ ಡಿ ಅಂಡ್ ಎಚ್ ಲೈ ಆನ್ ಡಿ ಈಸ್ ಲೈ ಆನ್ ಎಲ್ಲಿ ನೋಡ್ರಿ ಕ್ಲೀನಾಗಿ ಓದ್ರಿ ಲೆಕ್ಕನ ಸುಮ್ನೆ ಮಕ್ಕಿ ಬರ್ಕಬೇಡ್ರಿ ಡಿ ಅಂಡ್ ಎಚ್ ಲೈ ಆನ್ ಸೈಡ್ಸ್ ಎ ಬಿ ಅಂದ್ರೆ ಡಿ ಎ ಬಿ ಮೇಲೆ ಇರಬೇಕು ಯಾವ ಆಂಗಲ್ ನ ಬೈಸೆಕ್ಟ್ ಮಾಡಿದ್ದಾರೆ ಇಲ್ಲಿ ನೋಡ್ರಿ ಎ ಸಿ ಬಿ ಅಂದ್ರೆ ಯಾಕೆ ತಗೊಂಡೆ ಆಂಗಲ್ ಸಿ ನ ಬೈಸೆಕ್ಟ್ ಮಾಡಿದ್ದಾರೆ ಅಂದ್ರೆ ಡಿವೈಡ್ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಮಾಡಿದ್ದಾರೆ ಯಾವುದು ಇ ಜಿ ಎಫ್ ಅಂದ್ರೆ ಆಂಗಲ್ ಜಿ ನ ಬೈಸೆಕ್ಟ್ ಮಾಡಿದ್ದಾರೆ Bisect ಎಚ್ ಸೊ ಇವೆಲ್ಲ ಬಂದು ಅಂತ ನಿಮ್ ಫಿಗರ್ ಅಲ್ಲಿ ತಲೆ ಒಳಗೆ ಹುಳ ಬರೋದ್ ಬೇಡ ಅಲ್ಲಿ ಎ ಸಿ ಬಿ ಮತ್ತು ಇ ಜಿ ಎಫ್ ಅಥವಾ ಇ ಎಫ್ ಏನ್ ಕೊಟ್ಟಿದ್ದಾನೆ ಇ ಜಿ ಎಫ್ ಅಂತ ಕೊಟ್ಟಿದ್ದಾನೆ ಇ ಜಿ ಎಫ್ ಆಂಗಲ್ ಇ ಜಿ ಎಫ್ ಇವೆರಡನ್ನು ಬೈಸೆಕ್ಟ್ ಮಾಡಿದರೆ ಆಂಗಲ್ ಸಿ ನ ಒಂದು ಬೈಸೆಕ್ಟ್ ಮಾಡ್ತು ಯಾವುದು ಸಿ ಡಿ ಲೈನು ಆಂಗಲ್ ಜಿ ನ ಬೈಸೆಕ್ಟ್ ಮಾಡ್ತು ಯಾವುದು ಜಿ ಎಚ್ ಲೈನು ಆ ಡಿ ಪಾಯಿಂಟ್ ಎಲ್ಲಿ ಆಗಿದೆ ಎ ಬಿ ಮೇಲೆ ಇರ್ಬೇಕು ಅಂತ ಹೇಳಿದಾನೆ ಎಚ್ ಪಾಯಿಂಟ್ ಇಲ್ಲಿ ಇರ್ಬೇಕು ಅಂತ ಹೇಳಿದಾನೆ ಇ ಎಫ್ ಮೇಲೆ ಇರ್ಬೇಕು ಇಟ್ ಈಸ್ ಕ್ಲಿಯರ್ Yes, sir. okay one name is so when the angle is bisects equal ಆಗಿ ಡಿವೈಡ್ ಆಗ್ತವೆ it is 1 it is 2 it is 1 it is 2 it is 3 it is 4 ಅಲ್ಲಿ ಎರಡು ಆಂಗಲ್ಸ್ ಆದ್ವಾ ಒಂದೇ ಸಿ ಇತ್ತು ಆ ಸಿ ನ ಕಟ್ ಮಾಡಿದಾಗ ಅಲ್ಲಿ ಎರಡು ಪೋರ್ಷನ್ ಆಯ್ತು ಒಂದೇ ಆಂಗಲ್ ಎರಡು ಆಂಗಲ್ ಆಗಿ ಡಿವೈಡ್ ಆಯ್ತು ಸೊ ಇಲ್ಲಿ ಬೈಸೆಕ್ಟ್ ಆದಾಗ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಆಗುತ್ತೆ ಆಂಗಲ್ 3 ಇಸ್ ಈಕ್ವಲ್ ಟು ಆಂಗಲ್ 4 ಆಗುತ್ತೆ ಆಂಗಲ್ 1 ಇಸ್ ಈಕ್ವಲ್ ಟು angle 2. ಆಂಗಲ್ 2 ಬೈಸೆಕ್ಟ್ ಆದಾಗ ನೆನ್ಪಿಟ್ಕೊಳ್ರಿ when it is bisected it is becomes the two angles are constructed the single angle becomes two angles so and the bisected angles are equal ಸೊ ನೋಡಿ ಈಗ ಆಂಗಲ್ 1 ಪ್ಲಸ್ 2 ಇಸ್ ಈಕ್ವಲ್ ಟು ಆಂಗಲ್ ಆಮೇಲೆ ವೆರಿ ಫಸ್ಟ್ ಅದಕ್ಕಿಂತ ಮೊದಲು ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಜಿ ಸಿ ಡಿ ಅಂಡ್ ಬ್ರಾಕೆಟ್ ಅಲ್ಲಿ ಬರೀರಿ ನಾ ಬರ್ದಿಲ್ಲ ಅದನ್ನ ಸಿ ಡಿ ಅಂಡ್ ಎಚ್ are bisectors of angle C and G correct CD C angle na bisect ಮಾಡಿದೆ GH G angle na bisect ಮಾಡಿದೆ ಕ್ಲಿಯರ್ ಆಯ್ತು Yes, sir. Yes, sir. ಡೌಟ್ಸ್ ಇದ್ರೆ ಕೇಳ್ರಿ ಈಗ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಜಿ ಅಂತ ಬರ್ದಿದ್ದೀವಿ ಯಾಕೆ ಹೇಳ್ರಿ ಸೊ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ ಆಲ್ರೆಡಿ ನಮಗೆ ಅದನ್ನ ಬರಿಬೇಕಿತ್ತು ನಾವು ಇಫ್ ಟ್ರಯಾಂಗಲ್ ಎ ಬಿ ಸಿ ಇಲ್ಲೊಂದು ಬರ್ಕೊಂಡ್ಬಿಡ್ರಿ ಸಿಮಿಲರ್ ಟು Triangle FEG. ಟ್ರಯಾಂಗಲ್ ಎಫ್ ಇ ಜಿ ಆಲ್ರೆಡಿ ಅವನ್ನ ಸಿಮಿಲರ್ ಅಂತ ಪ್ರೂವ್ ಮಾಡಿ ಕೊಟ್ಬಿಟ್ಟಿದ್ದಾನೆ ನಾವು ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಇ ಜಿ ಇಲ್ಲಿ ಬರೀರಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಏನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ Similar ಸಿಮಿಲರ್ triangle. triangles ಆಂಗಲ್ ಸಿ ಯಾವುದಕ್ಕೆ ಈಕ್ವಲ್ ಆಂಗಲ್ Angle ಸಿ ಇಟ್ ಇಸ್ ಈಕ್ವಲ್ ಟು ಸಮ್ ಆಫ್ ದೀಸ್ ಟು ಆಂಗಲ್ಸ್
Yes, sir. Yes, sir. ಕರೆಕ್ಟಾ? 1 + 2 = 3 + 4 ಬರಿಬೋದಾ? Yes, sir. ಬರಿಬೋದಾ? Yes, sir. ಕೇಳ್ರಮ್ಮ, ನಿಮ್ಗೆ ಏನಾದ್ರು ಡೌಟ್ Yes, ಇದ್ರೆ. sir. ಆಂಗಲ್ ಸಿ ನ 2 ಪಾರ್ಟ್ ಮಾಡಿದೀನಿ. ಆ ಆಂಗಲ್ ಸಿ ಯಾವ್ದಕ್ ಸಮ? 1 + 2 ಗೆ ಸಮ. ಆಂಗಲ್ ಜಿ ಯಾವ್ದಕ್ G, ಸಮ? 3 + 3 + 4 ಗೆ. ಇಟ್ಕೊಳ್ರಿ. 1 ಇರೋ ಜಾಗದಲ್ಲಿ 2 ಹಾಕ್ಬೋದು. 2 + 2 ಯಾಕೆ? ಯಾಕೆ? Sir, angle 1 is equals to angle 2, so. 1 ಇರೋ ಜಾಗದಲ್ಲಿ 2 ಹಾಕ್ಬೋದು, 2 ಇರೋ ಜಾಗದಲ್ಲಿ 1 ಹಾಕ್ಬೋದು. 1 upward. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇಲ್ಲಿ ಅಗೈನ್ ಐ ವಿಲ್ ರೈಟ್ ಇನ್ ಕೇಸ್ 3 ಐ ವಿಲ್ ರೈಟ್ 4. 2 angle 2 2 angle 4 1. Therefore angle 2 is equal to angle 4. You can start as equation 1. Sir, ಅದನ್ನ ನಾವು ಡೈರೆಕ್ಟ್ ಆಗಿ ಬರಿಬೋದಾ ಸರ್? ಆಂಗಲ್ ಸಿ ಮತ್ತೆ ಜಿ ಈಕ್ವಲ್ ಆದ್ಮೇಲೆ ಅವು ಬೈಸೆಕ್ಟರ್ ಈಕ್ವಲ್ ಆಗಿರ್ತವೆ ಅಂತ. ಬೇಕು ಹರ್ಷಿತಾ. ಹರ್ಷಿತಾ ಏ? ಬೇಕು, ಆಯ್ತಾ? Yes, sir. ನಮ್ಮ ಸಾಧನೆಯನ್ನ ಮಾಡ್ಲಿಕ್ಕೆ ಇದ್ ಮಾಡ್ಕೋಬೇಕು. Yes. ಹರ್ಷಿತಾ ಮೇಡಮ್, ಡೈರೆಕ್ಟ್ ಬರಿಬೋದಲ್ಲ, ಆಂಗಲ್ 2 is equals to angle 4 ಅಂತ. ಕರೆಕ್ಟ್. 2 = 4 ಅಂತ ಹೇಳಿದ್ದೀನಿ. ನಿನ್ಗೆ ಏನಾದ್ರು ಪ್ರೂವ್ ಮಾಡಿದೀವಾ? ಎಲ್ಲರೂ ಕೊಟ್ಟಿದ್ದಾನ? ಸರ್, ಆಂಗಲ್ ಸಿ is equals to angle G ಅಂತ ಕೊಟ್ಟಿದ್ದಾನಲ್ಲ. ಸಿ ಇಸ್ ಆಂಗಲ್ ಜಿ, ಕರೆಕ್ಟ್. ಬಟ್ ನಿಮ್ಗೆ ಆಂಗಲ್ 1 is equal to angle 2, ಆಂಗಲ್ 3 is equal to angle 4 ಅಂತ ಕೊಟ್ಟಿದ್ದಾರೆ. ಬಟ್ ಆಂಗಲ್ 1 ಆಂಗಲ್ 3 ಗೆ ಸಮ, ಆಂಗಲ್ 2 ಆಂಗಲ್ 4 ಗೆ ಸಮ ಅಂತ ಎಲ್ಲರೂ ಕೊಟ್ಟಿದ್ದಾನ? ಹಾ ಸರ್. ಅದು ನಾವು ಪ್ರೂವ್ ಮಾಡ್ಕೋಬೇಕಾ? Yes, sir. ಯಾವ ಕ್ರೈಟೀರಿಯಾ ಇಟ್ಕೊಂಡು ಆಂಗಲ್ 1 is equal to angle 2 ಅಂದ್ರೆ ಆಂಗಲ್ 1 ಇರೋ ಜಾಗದಲ್ಲಿ ಆಂಗಲ್ 2 ಹಾಕ್ಬೋದು ಅನ್ನೋದು ನಮ್ಗೆ ಗೊತ್ತಿತ್ತು. ಅದಕ್ಕೆ ಹಾಕಿ ಮಾಡ್ಕೊಂಡ್ವಿ. ಆವಾಗ ಗೊತ್ತಾಯ್ತು ಆಂಗಲ್ 2 is equal to angle 4. Yes, ಹೌದಾ? sir. ಅವನೇನಾರೆ ಫಸ್ಟ್ ಡಿವೈಡ್ ಮಾಡಿ ಕೊಟ್ಬಿಟ್ಟು ಆಂಗಲ್ 2 is equal to angle 4 ಅಂತ ಕೊಟ್ಟಿದ್ರೆ ನಾನೇ ಬರ್ದ್ಬಿಡ್ತಿದ್ದೆ. ಕೊಟ್ಟಿದ್ದಾನ ಅಷ್ಟ? ಹಾ ಸರ್. ಈಗ ಬೇಕಾದ್ರೆ ಬರೀಬಹುದು. ಸಿಮಿಲರ್ಲಿ ಆಂಗಲ್ 1 is equal to angle 3. 3. 2 4 ಗೆ ಈಕ್ವಲ್ ಆದ್ಮೇಲೆ ಏನ್ ಬರಿಬಹುದು? ಆಂಗಲ್ 3 ಬರಿಬೋದಾ? ಬರಿಬೋದಾ ಇಲ್ಲ? ಬರಿ- ಬರಿಬೋದು ಇಲ್ರಮ್ಮ. ಅದನ್ನು ಪ್ರೂವ್ ಮಾಡ್ರಿ ಅಂದ್ರೆ ಮಾಡ್ತೀನಿ. ಈಗ Sorry. 2 ಇರೋ ಜಾಗದಲ್ಲಿ 2 ಇರೋ ಜಾಗದಲ್ಲಿ ಏನ್ ಮಾಡ್ತೀನಿ? 1 Only one ಹಾಕೊಂತೀನಿ. 1 + 1 2 ಆಗುತ್ತೆ. ಮತ್ತೆ 2 2 ಕ್ಯಾನ್ಸಲ್ ಆಗುತ್ತೆ. 1 is equal to 3 ಬರುತ್ತೆ. ಕ್ಲಿಯರಾ? ಹ್ಮ್. Yes, sir. Sir, ಹೇಳಿ ಮಿಸ್. ಇವಾಗ ಆಂಗಲ್ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಜಿ ಅಂದ್ರೆ ಅದ್ರ ಬೈಸೆಕ್ಟರ್ ಈಕ್ವಲ್ ಆಗ್ಬೇಕು ತಾನೆ? ಅವಾಗ ಆಂಗಲ್ 1 is equal to 3 ಆಗೇ ಆಗುತ್ತೆ. ಮಿಸ್ ಕರೆಕ್ಟ್. ಬಟ್ ನಮ್ಗೆ ಎಲ್ಲೂ ಹೇಳಿಲ್ಲಲ್ಲ ಸ್ಟೇಟ್ಮೆಂಟ್ ಅಲ್ಲಿ. ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರೆ ಯಾರು ಕೇಳ್ತಾ ಇರೋ ಪ್ರಶ್ನೆನಾ? ಸರ್, ಸಮನ್ವಿತ. ಸಮನ್ವಿತ ಕರೆಕ್ಟ್ ಮಿಸ್. ನಮಗೆ ಸಿ ಇಸ್ ಈಕ್ವಲ್ ಟು ಜಿ, ಬೈಸೆಕ್ಟರ್ ಯೂಶುವಲ್ ಆಗಿ ಈಕ್ವಲ್ ಇರ್ತವೆ. ಬಟ್ ಎಲ್ಲರೂ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಾನ? ನಮಗೆ ಗೊತ್ತು ಈ ಟ್ರಯಾಂಗಲ್ ಅಲ್ಲಿ ಬೈಸೆಕ್ಟ್ ಆಗಿರೋ ಆಂಗಲ್ 2 ಈಕ್ವಲ್ ಅಂತ ಗೊತ್ತು. ಸಮನ್ವಿತ, ನಾನು ಅದನ್ನೇ ಬರ್ತಿದ್ದೀನಿ. ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ ಬೈಸೆಕ್ಟ್ ಆದ್ರೆ 1 is equal to 2 ಅಂತಾನೆ ಬರ್ತೀನಿ. ಈ ಟ್ರಯಾಂಗಲ್ ಬೈಸೆಕ್ಟ್ ಆಗಿರೋದನ್ನ 3 is equal to 4 ಅಂತ ಬರ್ತಿದ್ದೀನಿ. ಬಟ್ ಈ ಟ್ರಯಾಂಗಲ್ ನ ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ ಈ ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಅಂತ ಬರ್ತಿದ್ದೀನಿ. ಎಲ್ಲರೂ ಕೊಟ್ಟಿದಾರ? ಸಮನ್ವಿತ ಯೋಚನೆ ಮಾಡು. ಇಲ್ಲಿ ಬೈಸೆಕ್ಟ್ ಆಗಿರೋ ಆಂಗಲ್ 2 ಈಕ್ವಲ್ ಅಂತಾನೆ ಬರ್ತಿದ್ದೀನಿ. ನೋಡ್ದ? ಇಲ್ಲೂ ಬೈಸೆಕ್ಟ್ ಆಗಿರೋ ಆಂಗಲ್ ಈಕ್ವಲ್ ಅಂತ ಬರ್ತೀನಿ. ಬಟ್ ಈ 2 ಟ್ರಯಾಂಗಲ್ ಅಲ್ಲಿ ಬೈಸೆಕ್ಟ್ ಆಗಿರೋ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂತ ಎಲ್ಲರೂ ಕೊಟ್ಟಿದ್ದಾನ? ನೋ ಸರ್. ಕೊಟ್ಟಿದ್ದಾನ ಸಮನ್ವಿತ? ನೋ ಸರ್. ಅದಕ್ಕೆ ನಾನು ಇದನ್ನ ಯಾಕೆ ಮಾಡ್ಕೊಂಡಂದ್ರೆ ಬೈಸೆಕ್ಟ್ ಆದ್ಮೇಲೆ 2 ಟ್ರಯಾಂಗಲ್ ಅಲ್ಲಿ ಬೈಸೆಕ್ಟೆಡ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಲ್ಸೋ ಈಕ್ವಲ್ ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ಸಮನ್ವಿತ ಮೇಡಮ್, ಈಗ ಇಲ್ಲಿ ನೋಡ್ರಿ, ಯಾವ್ದ್ರಲ್ಲಿ ಆಂಗಲ್ ಎ ಡಿ ಸಿ
ನೋಡ್ರಿ ಐತಾ ಟ್ರಯಾಂಗಲ್ ಎ ಡಿ ಸಿ ಐತಾ Yes, sir. ಐತಾ Yes, sir. ಮತ್ತೆ ಇನ್ನೊಂದಿದೆ ಟ್ರಯಾಂಗಲ್ ಎಫ್ ಟಿ ಎಚ್ ಇದೆಯಾ Yes, sir. ಚಂದ್ರಮ್ಮ Yes, sir. angle A is equal to angle F. Angle Yes, A sir. is equal to angle F. ಯಾಕೆ ಯಾಕೆ ಬರಿಬೇಕಲ್ಲ ಯಾಕೆ ಬರಿ corresponding angles. Corresponding angles. Corresponding angles. Triangle. ಕೇಳ್ರಿ 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 ಎ ಬಿ ಸಿ ಇ ಎಫ್ ಜಿ ಸಿಮಿಲರ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನೆ ಹೌದಾ Yes, sir. ಹಂಗಾಗಿ Yes, sir. is equal to angle F ಬರೀ ಬ್ರಾಕೆಟ್ ರೀಸನ್ ಕರೆಸ್ಪಾಂಡಿಂಗ್ angles ಆಫ್ ಸಿಮಿಲರ್ ಟ್ರಯಾಂಗಲ್ corresponding angles of similar triangles. ಸರ್ ಅಲ್ಲಿ ನಾವು ಟ್ರಯಾಂಗಲ್ ಎ ಬಿ ಸಿ ಮತ್ತೆ ಇ ಎಫ್ ಜಿ ತಾನೆ ಕನ್ಸಿಡರ್ ಮಾಡೋದು. ಹೂನಕ್ಕ ಒಂದ್ ವಿಚಾರ ಕೇಳಿ ಆತಾತು ಓ ಅಕ್ಷಿತಾ ಮೇಡಮ್ ವೆರಿ ವೆರಿ ಗುಡ್ ಕ್ವಶನ್. ಈ ಟ್ರಯಾಂಗಲ್ ಈ ಎ ಬಿ ಸಿ ಮತ್ತು ಎಫ್ ಇ ಜಿ ನಲ್ಲಿ ಇವೆರಡು ಟ್ರಯಾಂಗಲ್ ಆಲ್ರೆಡಿ ಸಿಮಿಲರ್ ಅಂತ ಕೊಟ್ಮೇಲೆ ಈ ಟ್ರಯಾಂಗಲ್ ತಗೊಂಡಾಗ ಎ ಮತ್ತು ಎಫ್ ಸಮ ಇರ್ತಾವ ಇಲ್ಲ ಇರ್ತವೆ ಸರ್. ಅಲ್ಲ ಈಗ ನಿನ್ ಪ್ರಶ್ನೆ ಕರೆಕ್ಟ್ ಸೊ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂದ್ಮೇಲೆ ಇಲ್ಲಿ ಹೆಂಗೆ ಸಿಮಿಲರ್ ಈಕ್ವಲ್ ಅಂತ ಬರ್ದಿರಿ ಅಂತಂದ್ರೆ ಆಲ್ರೆಡಿ ಈ ಆಂಗಲ್ ಇದೆರಡರಲ್ಲೂ ಸಿಮಿಲರ್ ಅಂತ ಫಸ್ಟೇ ಸಿಮಿಲರ್ ಆಗಿ ಸಿಮಿಲರ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ಯಾವುದು ಎ ಬಿ ಸಿ ಮತ್ತು ಇ ಎಫ್ ಜಿ ಸಿಮಿಲರ್ ಆಗಿರೋದ್ರಿಂದ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಆಗಿದೆ ಅಂತ ಹೇಳಿದ್ದೆ ಹೌದಾ. Yes, sir. ನೆಕ್ಸ್ಟ್ ಈ ಎ ಡಿ ಸಿ ಟ್ರಯಾಂಗಲ್ ತಗೊಂಡು ಎಫ್ ಜಿ ಎಚ್ ಟ್ರಯಾಂಗಲ್ ತಗೊಂಡ್ರು ಸಹ ಆಂಗಲ್ ಎ ಅಂಡ್ ಎಫ್ ಆರ್ ಕರೆಸ್ಪಾಂಡಿಂಗ್ angles of similar triangles. Triangles. ಕ್ಲಿಯರ್ ಆಗ್ತಾ ಮೇಡಮ್ ಎಸ್ ಸರ್. ಒಂದು ಆಮೇಲೆ ಎ ಡಿ ಸಿ ಒಳಗೆ ಎಫ್ ಜಿ ಎಚ್ ಒಳಗೆ ಆಂಗಲ್ 2 is equal to angle 4 Yes, sir. Yes, sir. ಆಲ್ರೆಡಿ ಪ್ರೂವ್ ಮಾಡಿದೀವಾ Sir. ಪ್ರೂವ್ಡ್ ಬೈ ಎ A criteria. Criteria. ಟ್ರಯಾಂಗಲ್ ಎ ಡಿ ಸಿ ADC similar to triangle. Similar to triangle FGS. ಈಗ ಎ ಡಿ ಸಿ ಮತ್ತು ಎಫ್ ಜಿ ಎಚ್ ಸಿಮಿಲರ್ ಅಂತ ಅಂದ್ಮೇಲೆ ಅರ್ಷಿತಾ ಪಿ ಎಸ್ ಈ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ಬೇಕು ಇದ್ರಾಗೆ ಏನಾಗಿರ್ಬೇಕು ಅರ್ಷಿತಾ Sir, in the same ratio. ಇಂದ ಸೇಮ್ ರೇಷಿಯೋ ಅಂದ್ರೆ ಏನ್ ಬರಿಬಹುದು ಎ ಡಿ ಸಿ ಒಳಗೆ ಯಾವ್ದು ಬೇಕು ನಮಗೆ ರೇಷಿಯೋ ಸಿ ಡಿ ಡಿವೈಡೆಡ್ ಬೈ ಏನು ಎಚ್ ಜಿ GH. G. ನಿಮ್ಗೆ ಏನ್ ಬೇಕು ಜಿ ಎಚ್ ಬೇಕಾ ಎಚ್ ಜಿ ಬೇಕಾ GH. Okay. One. ಆಮೇಲೆ ಎ ಸಿಗೆ AC by FG. Divided by FG. ಎ ಸಿ ಬೈ ಎಫ್ ಜಿ G. ಇಟ್ ಇಸ್ ಕ್ಲಿಯರ್ Yes, sir. ಇದನ್ನ ಪ್ರೂವ್ ಮಾಡಕ್ ಹೇಳಿದ್ದಲ್ವಾ Yes, sir. ಒಂದ್ಸಲ ಬರ್ಕೊಳ್ಳಿ ಮತ್ತೊಂದ್ಸಲ ಬರೋಣ ಆಮೇಲೆ ಇದನ್ನ ರಬ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗೋಣ. ತಪ್ಪನ್ನ ಬರ್ಕೋಬೇಡ್ರಿ ಜಾಕೀಸ್ ಲಿಖಿತ ಲಿಖಿತ್ ಲಿಖಿತ್ ಅದೇನ್ಲೇ Sir. ಮಾತಾಡಲಿ Sir. ಹಾ ಜಗದೀಶ Yes, sir. ಎಸ್ ಸರ್ ಸರ್ ಬ್ರಾಕೆಟ್ ಅಲ್ಲಿ CP ಎಷ್ಟು ಅಂತ ಬರ್ಕೋಬೇಕಾ
ಎಲ್ಲಿ ಇಲ್ಲಿ ಬರೀರಿ, ಅಲ್ಲಿ ಸರ್ ಪ್ರೂವ್ ಮಾಡಿ ಅಲ್ಲಿ ಪ್ರೂವ್ಡ್ ಅಂತ ಬರ್ದಿವಾ, ಎಲ್ಲಿ ಸರ್ ಇಲ್ಲಿ ಬರ್ರಿ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಸಿಮಿಲರ್ ಕರೆಸ್ಪಾಂಡಿಂಗ್ ಸೈಡ್ಸ್, ನಾಟ್ ಆಂಗಲ್ಸ್. ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಬರಿಬೇಕಿಲ್ಲಿ. ನೀವು ಬರಿಬೇಕು ಇದನ್ನ. ಕರೆಸ್ಪಾಂಡಿಂಗ್ sides of similar triangle. ಸರ್ ಆತರ ರೀಸನ್ ಎಕ್ಸಾಮ್ ಅಲ್ಲೂ ಬರಿಬೇಕಾ? ಬರಿದೇ ಇದ್ರೆ ನಡೀತದೆ, ನಿಮಗೆ ಗೊತ್ತಿರ್ಲಿ ಅಂತ ಹೇಳ್ತಾರ. ರೀಸನ್ ಬರೆದ್ರೆ ಸೇಫ್, ಬಟ್ ಇನ್ ಹೋದ ಕಾನ್ಸೆಪ್ಟ್ ಅಂತ ಅರ್ಥ ಆಗುತ್ತೆ. ಈಗ ನಾನು ಈ ರೀಸನ್ ಹೇಳ್ದೇ ಇದ್ದಿದ್ರೆ ನಿಮ್ಗೆ ಹೆಂಗ್ ಗೊತ್ತಾಗ್ತಿತ್ತು? ಈಗ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ, ಸಿಮಿಲರ್ ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ನೀವು ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನ್ ಅಂತ ಬರೀತಾರೆ, ಹೌದಲ್ವಾ? ಎಸ್ ಸರ್. ನಿಮಗೆ ಸಿಮಿಲರ್ ಕಾನ್ಸೆಪ್ಟ್ ಅರ್ಥ ಆದ್ಮೇಲೆನೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನ್. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನ್, ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಕರೆಸ್ಪಾಂಡಿಂಗ್ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಸಿಮಿಲರ್, ಆದ್ರೆ ಸೇಮ್ ಪ್ರಪೋರ್ಷನ್. ಇದು ಅರ್ಥ ಮಾಡ್ಕ. ಓವರ್. ಎಸ್ ಸರ್. ಎಸ್ ಸರ್. ಸುಮ್ಮನೆ ಇದಾರಲ್ರಿ ಅಕ್ಷಿತಾ ಸರ್. ಸರ್ ಅವಲಕ್ಕಿ ಭವನ ರಚನಾ ಒಂದರ ಬಂದಾರ? ಎಸ್ ಸರ್ ಬಂದಿವಿ ಕಾಗ ಗುಬ್ಬಕ್ಕ ಅವ್ರು ಬಂದಿವಿ ಬಂದಾರ? ವೆರಿ ಗುಡ್. ಸರ್ ಇಂಟು ಹಾಕಿದ್ದೀನಿ, ಇಂಟು ಹಾಕಬೇಡ್ರಿ, ನಾನು ನಿಮಗೆ ತೋರಿಸಿದಷ್ಟೇ. ಸೊ ಬರ್ರಿ, ಈಗ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ಎ ಬಿ ಸಿ ಅಂಡ್ ಎಫ್ ಈಸ್ ಆಲ್ರೆಡಿ ಸಿಮಿಲರ್. ಆಲ್ರೆಡಿ ಸಿಮಿಲರ್ ಅಂತ ನಾನ್ ಮಾಡಿಲ್ಲ, ಅವರೇ ಪ್ರೂವ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಸಿಡಿ ಬೈಸೆಕ್ಟ್ಸ್ ದಿ ಆಂಗಲ್ ಸಿ. ಸಿ ಅನ್ನ ಬೈಸೆಕ್ಟ್ ಮಾಡುತ್ತೆ. ಬೈಸೆಕ್ಟ್ ಆಗಿರೋ ಆಂಗಲ್ಸ್ ಇದಾವಲ್ಲ ಅವೆರಡು ಈಕ್ವಲ್ ಇರ್ತವೆ. ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2. ಅದೇ ರೀತಿ ಜಿ ಎಚ್ ಬೈಸೆಕ್ಟ್ಸ್ ದಿ ಆಂಗಲ್ ಜಿ. therefore angle 3 is equal to angle 4. ಸಿ ಅಂಡ್ ಜಿ ಆರ್ ಈಕ್ವಲ್ ಅಂತ ಬರ್ದಿದ್ದೀನಿ. ಯಾಕೆಂದ್ರೆ ಎ ಬಿ ಸಿ ಇ ಎಫ್ ಜಿ ಆರ್ ಸಿಮಿಲರ್ ಟ್ರಯಾಂಗಲ್. ಕ್ಲಿಯರಾ? ಸೊ ಅದ್ರ ಪ್ರಕಾರ ಆಂಗಲ್ ಸಿ ಎಷ್ಟಿಗೆ ಸಮ? ಆಂಗಲ್ 1 + 2 ಗೆ ಸಮ ಆಂಗಲ್ ಸಿ. ಆಂಗಲ್ ಜಿ ಎಷ್ಟಿಗೆ ಸಮ? ಆಂಗಲ್ 3 + 4. ಇಲ್ಲಿ 1 is equal to 2, 2 is equal to 1 ಇರೋದ್ರಿಂದ ಒಂದ್ ಸಾರಿ ನಾನು 1 ಇರೋ ಜಾಗದಲ್ಲಿ 2 ಹಾಕ್ತೀನಿ. 2 + 2, 3 ಇರೋ ಜಾಗದಲ್ಲಿ 4 ಹಾಕ್ತೀನಿ. 2 + angle 2, 2 into angle 4, 2 2 gets cancel. Angle 2 is equal to angle 4. Similarly, angle 1 is equal to 3. 2 4 ಗೆ ಈಕ್ವಲ್ ಆಗಿದೆ ಅಂದ್ಮೇಲೆ angle 1 3 ಗೆ ಈಕ್ವಲ್ ಆಗಿರುತ್ತೆ. ಈಗ ಟ್ರಯಾಂಗಲ್ ತಗೊಳ್ರಿ. ಎ ಡಿ ಸಿ ಅಂಡ್ ಎಫ್ ಜಿ ಎಚ್. angle A is equal to angle F. ಒರಿಜಿನಲ್ ಟ್ರಯಾಂಗಲ್ ಅಲ್ಲೇ ಇವೆರಡು ಟ್ರಯಾಂಗಲ್ ಏನಂತ ಕೊಟ್ಟಿದ್ದಾನೆ?
ಸಿಮಿಲರ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಬರ್ತೀನಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್. Angle 2 is equal to angle 4, already proved. Then by AA criteria, these two triangles are similar. Then the two triangles are similar. Then corresponding sides are proportion. Then you can take CD divided by GH and AC divided by FG. So now it is clear. Yes, sir. Second one ಬರ್ರಿ. ಸೊ ಯಾವ ಟ್ರಯಾಂಗಲ್ ನ ಸಿಮಿಲರ್ ಅಂತ ಪ್ರೂವ್ ಮಾಡಕ್ಕೆ ಈಗ ಟ್ರಯಾಂಗಲ್ ಡಿ ಸಿ ಬಿ B ಸಿಮಿಲರ್ to triangle HGE ಎಚ್ ಯಾವುದು ಇ ಬರ್ಕಂಡ್ರ. ಸೊ ಈಗ ಬರ್ರಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಬರಿತೀನಿ. ಯಾಕೆ ಸಾರ್ ಅಂತ ಪ್ರಶ್ನೆ ಹಾಕೊಳ್ರಿ. ಎ ಬಿ ಸಿ ಮತ್ತು ಇ ಎಫ್ ಜಿ ಮೂಲತಃ ಸಿಮಿಲರ್ ಟ್ರಯಾಂಗಲ್ಸ್. ಅಲ್ಲೇ ಅವ್ರ ಅಪ್ಪನ ಕಾಲದಿಂದನೇ ಸಾವುಕಾರ ಕಣ ಅಂತ ಹೇಳ್ತಿರ್ಲ ನೀವು. ಹಂಗೆ ಇವು ಎ ಬಿ ಸಿ ಮತ್ತು ಇ ಎಫ್ ಜಿ ಮೂಲತಃ ಸಿಮಿಲರ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ. And one more is angle 1 is equal to angle 3. Correct? Yes, sir. ಇಲ್ಲಿ ಏನ್ ಬರ್ದ್ರಿ? Corresponding angles of Similar triangles. Corresponding angles of ನೀವು ಸಿ ಅಂತ ಬರ್ಕೊಂಡಿರಿ ಮತ್ತೆ ಚಾರ್ಟೆಡ್ ಅಕೌಂಟ್ ಅಂತ ಆಗ್ಬಿಡುತ್ತೆ. ಈಗ by AA criteria, triangle DCB similar to triangle HGE. Okay, now one more is there. Third one. Triangle DCA similar to triangle ಯಾವುದು HGF. ನಾವು ಆಗ್ಲೇ ಟ್ರಯಾಂಗಲ್ ADC is equal to triangle FGH ಅಂತ ಪ್ರೂವ್ ಮಾಡಿದೀವಿ ಇಲ್ಲ? Yes, sir. ಮಾಡಿದೀವಿ. ಸೊ ಆಲ್ರೆಡಿ ಪ್ರೂವ್ಡ್. ಮತ್ತೆ ಇದು ಮಾಡೋ ನೆಸಿಟಿ ಇಲ್ಲ. Already proved. ಆದವರು ಪುಣ್ಯಾತ್ಮರು 11ನೇ ಲೆಕ್ಕ ಬರ್ಕೊಳ್ಳಿ. ಅಲ್ಸ್ಬೋದಾ?
A B C D E F. ಆಯ್ತೇನ್ರಮ್ಮ? ಎಸ್ ಸರ್. Yes, sir. ಹರ್ಷಿತಾ, ಸರ್ ಆಯ್ತು. ವಂಶಿ ಕೇಳವ ಮಕ್ಕಂದಿರ್ತಳಕ್ಕೆ ಒಂದ್ಸಲ ಮಾತಾಡ್ಸುವ ಒಂದ್ಸಲ ನೀನು. ಸರ್ ಕರೆಕ್ಟ್ ಆಗಿ ಮಕ್ಕೊಂಡಿದ್ಲು ಸರ್. ಆ? ವಂಶಿ ನಿದ್ದೆ ಮಾಡ್ತಿದ್ಲು ಸರ್. ಅದೇ ಗೊತ್ತಣಿಗೆ, ಅದಕ್ಕೆ ನೀನು ಒಂದ್ಸಲ ಮಾತಾಡ್ಸರವ ಅಂತ ಹೇಳಿದ್ದು. ನೀವು ನೆಂಟ್ರಲ್ಲ ಒಂಚೂರು ಇಂದು ಕರೆಕ್ಟ್ ಸರಿಯಾಗಿ ನಿದ್ದೆ ಮಾಡ್ತಾಳೆ ಸರ್. ಯಾರು? ವಂಶಿ. ಏಯ್ ವಂಶಿ. ಸರ್ ಸರ್ ಇಲ್ರಿ ಸರ್, ನಿದ್ದೆ ಮಾಡ್ತಿದ್ರಾ ಸರ್? ಸರ್ ಅಲ್ಲಿ ಸರ್. ಪಿ ಎಸ್ ಅವಳು ಮಾಡಾಳೆ, ಅಲ್ಲಿ ಪ್ರೇರಣ ಪಕ್ಕದಾಗದಾಳೆ. ಬಡ್ ಬಡ್ ಅಂತ ಬಿಡ್ತಾಳೆ. ನಿನಗೆ ಹೆಂಗ್ ನಿಮ್ ತಂಗಿ ಕೂತಾಳಲ್ಲ, ಇಲ್ಲ ಸರ್, ನಾನು ಹೊರಕ್ ಹಾಕೀನಿ ಸರ್ ಅವಳನ್ನ. ಏನಂದ್ರು ಗೇಟ್ ಆಗದಲ್ಲ, ನೀವು ಕ್ಲಾಸ್ ಬಿಟ್ಟು ಅಂತ ಅಡ್ಡಾಡಂಗಿಲ್ವಾ? ಪಾಪ ನಿಮ್ ಪರಿಸ್ಥಿತಿಗಳು ನೋಡ್ಕೊಂಡು ಬೇಜಾರಾಗ್ತವ. ನಿಮ್ಮ ಮನೆಗೆ ಯಾಕೆ ಹಿಂಗ್ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡ್ರಿ ನೀವು? ಏನ್ ಮಾಡುದು ಸರ್, ಎಲ್ಲ ಹಣೆ ಬರ. ಡೈಲಾಗ್ ಸರ್ ಒಂದೊಂದೇ ಡೈಲಾಗ್. ಸೊ ಬನ್ನಿ ಈಗ ಸಾಕೀಗ. ಒಂದೊಂದೇ ಡೈಲಾಗ್ ಬರ್ತದ ಸರ್. ಈಗ E is the point on the side CB. E is the point on CB. ಅಂದ್ರೆ CB ನ ಪ್ರೊಡ್ಯೂಸ್ ಮಾಡಿದ್ವಿ, ಈ ಕಡೆಗೆ ಎಕ್ಸ್ಟೆಂಡ್ ಮಾಡಿದೀವಿ. ಓಕೆ, an isosceles triangle. Isosceles triangle ಅಂದ್ರೆ ತಿಳ್ಕೋಬೇಕು. In triangle there are 3 sides. 2 sides are equal. ಯಾವುದೇ ಟ್ರಯಾಂಗಲ್ ಅಲ್ಲಿ 2 sides ಈಕ್ವಲ್ ಇದ್ರೆ then you call it as isosceles triangle. ಸೊ ಈ ಟ್ರಯಾಂಗಲ್ ಯಾವ ಸೈಡ್ಸ್ ಈಕ್ವಲ್ ಇದಾವಂತೆ? ಇನ್ ಟ್ರಯಾಂಗಲ್ ABC AB is equal to ಏನು AC ಕೊಟ್ಟಿದ್ದಾನ ಅವನೇ. ಎಸ್ ಸರ್. ಈಗ ಹರ್ಷಿತ, ಯಾವ ಟ್ರಯಾಂಗಲ್ ಅಲ್ಲಿ 2 sides ಈಕ್ವಲ್ ಅದಾದ್ಮೇಲೆ 2 angles ಈಕ್ವಲ್ ಇರ್ತಾವ ಹರ್ಷಿತ? ಇದು ತಲೆ ಒಳಗಿರ್ಲಿ. ಎಸ್ ಸರ್. ಸೈಡ್ಸ್ ಈಕ್ವಲ್ ಇದಾವ ಅಂದ್ರೆ 2 angles ಈಕ್ವಲ್ ಇದಾವೆ. 2 angles ಈಕ್ವಲ್ ಇದಾವ ಅಂದ್ಮೇಲೆ 2 sides ಈಕ್ವಲ್ ಇರ್ಬೇಕು. ಇದು ಕಾನ್ಸೆಪ್ಟ್ ಅರ್ಥ ಇರಬೇಕು. ವೈಸ ವರ್ಷ ಇರ್ತತೆ. ಆಂಗಲ್ ಈಕ್ವಲ್ ಇದ್ರೆ ಸೈಡ್ಸ್ ಈಕ್ವಲ್ ಇರ್ತವೆ, ಸೈಡ್ಸ್ ಈಕ್ವಲ್ ಇದ್ರೆ ಆಂಗಲ್ ಇರ್ತವೆ. ಈಗ ಆಂಗಲ್ ಆಪೋಸಿಟ್ ಟು AC, AC ಗೆ ಆಪೋಸಿಟ್ ಯಾವುದು? B. ಇಟ್ ಮೀನ್ಸ್ ಆಂಗಲ್ B is equal to ಆಂಗಲ್ C.
ಯಾಕೆ ಅಂದ್ರೆ ಎ ಬಿಗೆ ಆಪೋಸಿಟ್ ಇರೋದು ಸಿ, ಎ ಸಿಗೆ ಆಪೋಸಿಟ್ ಇರೋದು ಬಿ ಬರ್ದಿದ್ದೀನಿ. ಬರಿಬೋದಾ? ಎಸ್ ಸರ್. ಏನಾರ ಅದು ಬೇಡ ಅಂದ್ರೆ ಇವೆರಡು ಈಕ್ವಲ್ ಅಂತ ಬರ್ದಾರಲ್ಲ, ಎ ಅಕ್ಷರ ಬಿಟ್ಬಿಡ್ರಿ ಕಾಮನ್. ನೋಡ್ರಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ, ಅಲ್ಲೇ ಸಿಕ್ಬಿಡುತ್ತೆ. ಟೂ ಸೈಡ್ಸ್ ಈಕ್ವಲ್ ಅಂತ ಬರ್ದಿದೀವಿ ಅಂದ್ರೆ ಅದ್ರಾಗ ಒಂದು ಕಾಮನ್ ಲೆಟರ್ ಇದ್ದೇ ಇರ್ತತೆ. ಆ ಲೆಟರ್ ಬಿಟ್ರೆ ಅವೆರಡು ಆಂಗಲ್ ಈಕ್ವಲ್ ಇರ್ತಾವೆ. ಕ್ಲಿಯರಾ? ನೋಡ್ರಿ ಎಷ್ಟು ಈಸಿಯಾಗಿ ಅಲ್ಲಿ ಇರ್ತದ ಕಾನ್ಸೆಪ್ಟ್, ನಾವು ಅರ್ಥ ಮಾಡ್ಕೊಳ್ಳೋಣ. ಇವೆರಡು ಸೈಡ್ಸ್ ಈಕ್ವಲ್ ಇದಾವೆ, ಇದ್ರಾಗ ಒಂದು ಕಾಮನ್ ವರ್ಟಿಸಿಸ್ ಇದ್ದೇ ಇರುತ್ತೆ. ಯಾವುದು? ಎ. ಅದನ್ನ ಬಿಟ್ಬಿಟ್ರೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಈಗ ಬರ್ರಿ, ನಾವು ಏನ್ ಪ್ರೂವ್ ಮಾಡಬೇಕು? ಟ್ರಯಾಂಗಲ್ ಎ ಬಿ ಡಿ ಐತಾ? ಇನ್ ಟ್ರಯಾಂಗಲ್ ಎಸ್ ಇದೆ. ಬಿ ಡಿ ಐತಾ ಶಿತಾ? ಒಂದು. ಮತ್ತೆ ಟ್ರಯಾಂಗಲ್ ಇ ಎಫ್ ಇದೆಯಾ? ಇದೆ ಸರ್. ಇದೆಯಾ? ಓಕೆ. ಈಗ ಟ್ರಯಾಂಗಲ್ ಎ ಬಿ ಡಿ ಅಶಿತಾ ಒಂದ್ ನೋಡು, ಆಯ್ತಾ? ಆಮೇಲೆ ಈ ಬರ್ದಿಲ್ಲಲ್ಲ, ಎಫ್ ಬರ್ದಿಲ್ಲಲ್ಲ, ಓಕೆ ಸಾರಿ, ಇ ಸಿ ಎಫ್ ಇದೆಯಾ? ಎ ಬಿ ಇ ಸಿ ಎಫ್ ನೋಡಿದ್ರಾ? ಎಸ್ ಸರ್. ನೋಡಿದ್ರಾ? ನೋಡಿ ಯಾವ್ದಮ್ಮ ಟ್ರಯಾಂಗಲ್? ಈಗ ಒಂದ್ ಸ್ವಲ್ಪ ಪಕ್ಕದ ಪಕ್ಕ ನಾನೀಗ ಎ ಬಿ ಡಿ. ನಿಮ್ ತಲೆ ಒಳಗೆ ಹೋಗ್ಬೇಕು ಅಂದ್ರೆ ಎ ಬಿ ಡಿ ಹಿಂಗಿದೆ. ಈಗ ಯಾವ್ದಮ್ಮ? ಎಫ್ ಸಿ F E C. So F is 90 ಡಿಗ್ರಿ. D ಡಿ is ಇಸ್ 90 ಡಿಗ್ರಿ. ಹೌದಾ? ಎಸ್ ಸರ್. Angle B is equal to angle C ನಾ? ಎಸ್ ಸರ್. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾನೆ. ನೋಡ್ರಿ, ಗಿವನ್ ಹೌದಲ್ವಾ? ಎಸ್ ಸರ್. Isosceles triangle. Yes, sir. ABC is an isosceles triangle. Then the two angles are equal. Two sides are equal. Two sides are equal. Two angles are equal. You can write angle B is equal to angle C. Bariboda? ಎಸ್ ಸರ್. Okay. And Yes. one more is Angle D is equal to angle F. 90 degree. angle D is equal to Left 90 F by ಎ ಕ್ರೈಟೀರಿಯಾ. criteria. Triangle ECF. Triangle ECF. Clear? Yes, sir. ಇದ್ರೆ ಉತ್ತರ ಸಿಗುತ್ತೆ ಅಷ್ಟಾ. ಹುಡುಕಕ್ಕೆ ರೆಡಿ ಇಲ್ಲ ನಾವು ಅಲ್ವಾ ಅರ್ಷಿತಾ? ಸರ್ ನಿಮ್ ಕ್ಲಾಸ್ ಅಲ್ಲಿ ಹೊತ್ತು ಪ್ರಾಬ್ಲಮ್ಸ್ ಮಾಡ್ತಿದಾರಾ? ಸರ್ ಇನ್ನು ಈ ಚಾಪ್ಟರ್ ಸ್ಟಾರ್ಟ್ ಮಾಡಿಲ್ಲ. ಹಾ? ಇನ್ನು ಈ ಚಾಪ್ಟರ್ ಸ್ಟಾರ್ಟ್ ಮಾಡಿಲ್ಲ ಸರ್. ನೋಡೋಣ ಹೆಂಗ್ ಮಾಡ್ತೀಯ ಅಂತ ಗೊತ್ತಾಗತ್ತೆ ಈಗ. ಆಯ್ತಲ್ಲ? ಎಸ್ ಸರ್. ಪಿ ಎಸ್ ಸರ್. ನಿಮ್ಗೆ ಟ್ರಯಾಂಗಲ್ಸ್ ಆಯ್ತಾ? ಸರ್ ಮಾಡ್ತಿದ್ದಾರೆ. ಹಾ? ಏನ್ ಸರ್ ಇವಾಗ ಮಾಡ್ತಿದ್ದಾರೆ. ಯಾವ್ದು ಮಾಡ್ತಿದ್ದಾರೆ? ಸರ್ ಸೈಡ್ ಕ್ರೈಟೀರಿಯಾ. ಸ್ಥಾನ ಎಮ್ಮೆಗ್ ಆಗಿರ್ಬೇಕಲ್ಲ? ಎಸ್ ಸರ್. ಎಸ್ ಸರ್. ಹತ್ತನೆಯರಿಗೆ ಎಸ್ ಸರ್. ಆಗೈತೆ. ಎರೆ ಚಿಕನ್ ಅಲ್ಲಿ ಟೀಮಿಗೆ No, sir. ಆಗಿಲ್ಲ. ಆಗಿಲ್ಲ? No, sir. ಎಂತಾರ ಡೌಟ್ ಉಂಟಾ? No, sir. ನೋ ಸರ್. ವರ್ಷ ನಿಮ್ಗೆ ಆಗಿತ್ತೇನ ಟ್ರಯಾಂಗಲ್? ವರ್ಷಿ ಮಾಡ್ತಿದ್ದಾರೆ. ವಂಶಿ ನಮ್ ಸ್ಕೂಲಲ್ಲಿ ವರ್ಷಿ ಅನ್ನೋರು 3 ಜನ ಇದ್ದಾರೆ. ವರ್ಷಿತಾ ಅನ್ನೋರು. ಹಾಗೆ ವರ್ಷಿ ಅನ್ನೋದೇ ನೆನ್ಪು ಬಂದ್ಬಿಡುತ್ತೆ. ಇನ್ನು ಆಗಿಲ್ಲ ಟ್ರಯಾಂಗಲ್ಸ್? ಸರ್ ಲಾಸ್ಟ್ ಇನ್ 2 ಪ್ರಾಬ್ಲಮ್ಸ್ ಇದಾವೆ. ಎಲ್ಲಿ ತನಕ ಬಂದಾರ ಈಗ? ಸರ್ 14, 16 ಮಾಡ್ಬೇಕಷ್ಟೇ. 15
ಸೊ 15 ಆಗಿದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ ಸರ್. ಎಕ್ಸ್ಪ್ಲೇನ್ ಮಾಡ್ದಂಗೆ ಹೆಂಗ್ ಮಾಡ್ತಾರೆ ಮತ್ತೆ? ಅಲ್ಲಮ್ಮ 15 ಆಗಿದೆ ಅಂದಲ್ಲಮ್ಮ, ವಿತೌಟ್ ಎಕ್ಸ್ಪ್ಲೇನ್ ಬರ್ಕೊಳಕ್ ಹೇಳ್ತಾರ? ಮಾನ್ಯ ಸರ್ ಹೆಂಗ್ ಬರ್ಕೊಂತೀರಿ ಮತ್ತೆ? 15 ಆಗಿದೆ ಅಂದಲ್ಲ. ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಾ ಸರ್, ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವಳು ಯಾಕೆ ಹೆಂಗ್ ಹೇಳ್ತಾಳೆ? ಬಂದಿರ್ಲಿಲ್ಲ ಸರ್ ಬಂದಿದ್ದೆ. ಕಂಡಿರ್ಬೇಕು ಸರ್ ಕ್ಲಾಸ್ ಅಲ್ಲಿ. ಹಾ ಕ್ಲಾಸ್ ಅಲ್ಲಿ ಮಲ್ಗಿ ಮಕ್ಕಂಡಿರ್ಬೇಕು ಸರ್. ಸರ್ ನಾನ್ 14th ಒನ್ ಅನ್ಕೊಂಡು ಹೇಳಿದ್ದೆ. ಅಪ್ಪ ಏನ್ ಜನ ಇದಾರ್ರಿ ಕ್ಲಾಸಿಗೆ ಅಂತ ಪೇರೆಂಟ್ಸ್ ಬೆಳಗ್ಗೆನೆ ಎದ್ದು ಬಿದ್ದು ಅಂತ ತಿಂಡಿ ಮಾಡಿ ಕಳ್ಸಿರ, ನೀವು ಅಲ್ಲೂ ಮಕ್ಕಂತೀರ ಅನ್ನೋದಾದ್ರೆ ಆ ಎಂತ ವಿಚಾರ ನೋಡ್ರಿ. ಆ ಏನಾರ ಅಲ್ಲಿ ಇದು ಮಾಡ್ತಾರ, ಕಿಡ್ಸ್ ಸೆಂಟರ್ ಇರ್ತಾವಲ್ಲ, ಹಂಗೇನಾರ ನಿಮ್ಗೆ ಮಲಗಕ್ಕೆ ವ್ಯವಸ್ಥೆ ಮಾಡಿದಾರೇನ ಅಲ್ಲಿ? ಮಾನ್ಯ ಸರ್ ಇದು ಈಗ ಅವಳೇನಮ್ಮ ಸಿಆರ್ ಏನಾಗಿದಲ್ಲಮ್ಮ, ಕ್ಲಾಸ್ ರೆಪ್ರೆಸೆಂಟೇಟಿವ್ ಏನಾಗಿದಲ್ಲ ಅದಕ್ಕೇನಾರ ಎಲ್ಲರೂ ಹೋಗಿರ್ಬೇಕು ಪಪ್ಪಕ್ಕೆ. ಸರ್ ಇಲ್ಲ ಸರ್, ಸಡನ್ ಕನ್ಫ್ಯೂಷನ್ ಆಯ್ತು. ನಾನು 14th ಒನ್ ಅನ್ಕೊಂಡ್ ಹಂಗಂದೆ. ಅಲ್ಲ ಅಂದ್ರೆ CRC ಕ್ಲಾಸ್ ಇರಲ್ದೇನ, ಕೇಳ್ಬಾರ್ದು ಅಂತ ಐತೇನಲ್ಲ? ಸರ್ ನೋ ಸರ್, ಹಂಗೇನಿಲ್ಲ. ಓಕೆ ಬರ್ರಿ, ಈಗ ಟ್ರಯಾಂಗಲ್ ABC ಎಂತ ಟ್ರಯಾಂಗಲ್? ಸೊ ಎಂತ ಟ್ರಯಾಂಗಲ್? ಟ್ರಯಾಂಗಲ್ ಅದು isosceles triangle. ಐಸಾಸಿಲಸ್ ಟ್ರಯಾಂಗಲ್. ಐಸಾಸಿಲಸ್ ಟ್ರಯಾಂಗಲ್ ಅಂದ್ರೆ ಏನ್ ಸರ್? Two ಸರ್ sides are equal and two angles are equal. ಲೆಸ್ ಇರೋ ಟ್ರಯಾಂಗಲ್ ಗೆ ಐಸಾಸಿಲಸ್ ಅಂತ ಕರೀತಾರೆ. ನೋ ಸರ್. No sir. ಒನ್ ಗಿವನ್ ಟ್ರಯಾಂಗಲ್ ಅಲ್ಲಿ 2 sides ಈಕ್ವಲ್ ಇದ್ರೆ, ಅವ್ನು ಕೊಟ್ಬಿಟ್ಟಿದ್ದಾನೆ AB = AC. ಆ 2 sides ಈಕ್ವಲ್ ಇದಾವ ಅಂದ್ಮೇಲೆ 2 angles 100% ಈಕ್ವಲ್ ಇರಲೇಬೇಕು. ಅದ್ ನೆನ್ಪಿಟ್ಕೊಳ್ರಿ. ಆಂಗಲ್ಸ್ ಈಕ್ವಲ್ ಇದಾವೆ, ಸೈಡ್ಸ್ ಈಕ್ವಲ್ ಇದಾವೆ, ಆಂಗಲ್ಸ್ ಈಕ್ವಲ್. ಅದ್ರ ಪ್ರಕಾರ ಬರ್ತೀವಿ. ನಮಗೆ ಈ 2 ಟ್ರಯಾಂಗಲ್ ನ ಸಿಮಿಲರ್ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳ್ದ. ಸೊ ಪ್ರೂವ್ ಮಾಡ್ರಿ ಅಂತ ಅನ್ನೋದಕ್ಕಿಂತ ಮೊದಲು ನಾನು ಆಂಗಲ್ B = ಆಂಗಲ್ C ಅಂತ ಬರ್ಕೊಂಡೆ, ಆಲ್ರೆಡಿ ಇಲ್ಲಿ ಬರ್ದಿದ್ದೆ, ಹೌದಾ? ಆಮೇಲೆ ಆಂಗಲ್ D = ಆಂಗಲ್ F = 90 ಡಿಗ್ರಿ. ಬರ್ದ್ರ 90 ಡಿಗ್ರಿ ಬರ್ತಿಲ್ಲ ಬರ್ಕೊಂಡ್ಬಿಡ್ರಿ. ಬರ್ಕೊಂಡಿದೀವಿ ಸರ್. By AA criteria, these 2 triangles are Similar. similar. ಸಿಮಿಲರ್. Okay, over. Close. Next one. 12th one. ಸಮನ್ವಯ ಸರ್ ಯಾವ್ದಾದ್ರು ಪ್ರಾಬ್ಲಮ್ ಮಾಡಿ ತೋರ್ಸಿದ್ರ ಅಥವಾ ಇಲ್ಲ ಹಂಗೆ ಕೂತಿದ್ರ? ಏನ್ ಸರ್? ಸ್ಕೂಲಲ್ಲಿ ಮಾಡ್ತಾ ಇದಾರಲ್ಲ, ಎಸ್ ಸರ್. ಯಾವ್ದಾರು ಮಾಡಿ ತೋರ್ಸಿದ್ರ ಅಥವಾ ಸುಮ್ನೆ ಹಂಗೆ ಕುತ್ಕೊಂಡಿದ್ರ, ದೇವಗಳು ಕುತ್ಕೊಂಡಂಗೆ? ನೋ ಸರ್, ಮಾಡ್ತಾರೆ. ಹಾ ಮಾಡಿಸ್ತಾರೆ ಸರ್. ಅದರಲ್ಲೇ ಮುಂದೆ ಇದೀವಿ ಹಾ ಸರ್ ಆಲ್ರೆಡಿ ಮುಂದೋಗಿದೀವಿ. ಮುಂದೆ ಇದೀವಲ್ಲ ಸರ್. ಅಲ್ಲಿ ಮತ್ ಅವ್ರು ಮಾಡಿಸ್ದಾಗ ಮಾಡ್ಲಿಲ್ಲ ಮತ್ ನೀವು? ಸರ್ ಅಷ್ಟೊತ್ತಿಗೆ ಮುಗ್ದೋಗಿದ್ವು ಪ್ರಾಬ್ಲಮ್ಸ್ ಎಲ್ಲ. ಯಾವ್ದು? ನೀವು ಮಾಡ್ಸೋ ಅಷ್ಟೊತ್ತಿಗೆ ಅಲ್ಲಿ ಆಲ್ರೆಡಿ ಮುಗ್ದೋಗಿದ್ವು ಸರ್. ಹೌದಾ? ನಾನೇ Yes. ಸ್ಲೋ ಆಗ್ತದೆ. ಸರ್ ಈಗ ಈ ಪೇಜ್ ಅಲ್ಲೇ ಲಾಸ್ಟ್ ಅಲ್ಲಿ ಇದ್ದೀವಿ. ಹಾ ನಾಳೆಯಿಂದ 1 ವಾರ ರಜಾ. ಮಜಾ ಮಾಡ್ರಿ. ಹಬ್ಬ, ಗಣಪತಿ ಹಬ್ಬಕ್ಕೋಸ್ಕರ. ಯಾಕೆ ಸರ್? ಗಣಪತಿ ಕೊಡ್ರಿ ಹಬ್ಬ. sir ಈ ವಾರ. ಹಾ ಕೊಡ್ರಿ ಸರ್ ರಜನ. ಏನಾಗಿದೆ? ಸರ್ FA ಇದೆಯಲ್ಲ ಸರ್, ಅದಕ್ಕೆ ಹಂಗ್ ಕೇಳ್ತಿದ್ದಾಳೆ. ಅವಳ ಅಂತ ಜಾಕಿ ಅಲ್ಲ, ಜಾಕಿ ನಂಬರ್ 1. ಸರ್ ನಾನೆಲ್ಲ ಜಾಕಿ ಫಸ್ಟ್ ವಂಶಿ. ಬರ್ತೀರೇನಮ್ಮ?
Yes, sir. ಆಯ್ತಾ? ಸೊ ಆಯ್ತು ಸರ್. AP, AC and median AD are proportional to the corresponding sides. ಪಟ್ಟಿತಾನೆ ಇಲ್ಲ, O3 proportional to the sides of PQ. AB ಗೆ corresponding side ಯಾವುದು? PQ. AC ಗೆ ಯಾವುದು? PF. ಮೀಡಿಯನ್ AD ಗೆ ಯಾವುದು? PM. ಕ್ಲಿಯರ್? ಅವನೇ ಕೊಟ್ಬಿಟ್ಟಿದ್ದಾನೆ ಪ್ರಪೋರ್ಷನ್ ಅಂತ ಬರ್ಕೊಳ್ರಿ ಅಂತ, ಹೌದಾ ಅಲ್ಲ? AB, AC ಅಂಡ್ ಮೀಡಿಯನ್ AD ಗೆ ಪ್ರಪೋರ್ಷನಲ್ ಆಗಿ AB ಗೆ ಯಾವ್ದಪ್ಪ? PQ. AC ಗೆ ನೋಡ್ರಿ PR. AD ಗೆ ಯಾವ್ದು? PM. ಅವು ಪ್ರಪೋರ್ಷನಲ್ ಆಗಿದಾವಂತೆ. ಆದರೆ ಶೋ ದಟ್ ಟ್ರಯಾಂಗಲ್ ABC is similar to triangle PQR. ಹೌದಲ್ವಾ? ಬರೀರಿ, ಈಗ ಅವನ್ ಕೊಟ್ಟಿರೋದನ್ನ ಬಳಸ್ಕೋಣ. AB by PQ ಬರಿಬೋದಾ? AB by PQ. ಆಮೇಲೆ AC by PR. ಯಾವ್ದು ಬರೀತೀರಿ? ಯಾವ್ದು ಬರೀತೀರಿ? AC by PR. ನಾನು ಇನ್ನೊಂದು ಬರೀತೀನಿ ಅರ್ಷಿತಾ. AC by PR. ಕ್ಯೂ ಆಫ್ ಬರ್ಬಿಡ್ತೀನಿ. ಯಾಕೆ ಅಂತ ಕೇಳ್ರಿ ಹರ್ಷಿತಾ. AB ಗೆ ನಾನು ABC ಟ್ರಯಾಂಗಲ್ ತಗೊಂತಿದ್ದೀನಿ ಹರ್ಷಿತಾ. ಯೋಚನೆ ಮಾಡ್ರಿ, AB ಗೆ PQ ಆದ್ರೆ, AC ಗೆ PF ಆದ್ರೆ, BC ಗೆ QF ಆಗಿರ್ಲೇಬೇಕಾ ಹರ್ಷಿತಾ? Yes, sir. ಎರಡು ಸೈಡ್ ಪ್ರಪೋರ್ಷನ್ ಆಗಿದೆ ಅಂದ್ಮೇಲೆ ಥರ್ಡ್ ಸೈಡ್ ಆಗಿರುತ್ತಾ ಇಲ್ಲ ಹರ್ಷಿತಾ ಮೇಡಮ್? ಸರ್ ಅದು QR. ಸರ್ ಅದು F ಅನ್ನೋದು R ಅಂತ ಆಗ್ಬೇಕು ಸರ್. ಮಾಡ್ತೀನಿ PQR ಟ್ರಯಾಂಗಲ್. Art, sir. ಓಕೆ ಮಿಸ್. ಸರ್ QF ಹೊಡಿಬೇಡ್ರಿ. ಆಮೇಲೆ ಮೀಡಿಯನ್ AD is By- equal to by PM. ನಾವೀಗ ಹರ್ಷಿತಾ ABD ಸಿಮಿಲರ್ ಟು ಟ್ರಯಾಂಗಲ್ PQM ಅಂತ ಪ್ರೂವ್ ಮಾಡಬೇಕು ಹರ್ಷಿತಾ. ಅದನ್ನ ಮಾಡಿದ್ರೆ ನಾವು ನೆಕ್ಸ್ಟ್ ಕ್ರೈಟೀರಿಯಾ ಬಳಸ್ಕೊಂಡು ABC ಸಿಮಿಲರ್ ಟು ಟ್ರಯಾಂಗಲ್ PQR ಅಂತ ಮಾಡಬೇಕು ಹರ್ಷಿತಾ. ಫಸ್ಟ್ ನಾವೀಗ ಯಾವ ಎರಡು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು? ABD PQM ಅನ್ನ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ಯು ಹ್ಯಾವ್ ಟು ಪ್ರೂವ್ ದಟ್ ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR ಅಂತ ಪ್ರೂವ್ ಮಾಡಬೇಕು. ಈಗ ಹರ್ಷಿತಾ BC is equal to half of BD ಅಂತ ಬರಿಬೋದಾ? ಎಸ್ ಸರ್ ಬರಿಬೋದು. ಬರಿಬೋದಾ? ಎಸ್ ಸರ್. Yes, QR sir. Is equal QR to R of Half of QM. QM Half of QM. ಬರಿಬೋದಾ? Yes, sir. ಯಾಕೆಂದ್ರೆ AD ಮತ್ತು PM ಏನು? Median. ಮೀಡಿಯನ್ ಅಂದ್ರೆ ಅವೆರಡನ್ನು ಈಕ್ವಲ್ ಡಿವೈಡ್ ಅಂದ್ರೆ BC BDಯ ಏನಿರುತ್ತೆ? BC is equal to half of BD. ಸಾರಿ ನಾನು ತಪ್ಪು ಬರ್ದಿದ್ದೀನ ನೋಡ್ರಿ. BD. So sorry, I will write it as BD is equal Is to equal to half of BC. BC. ಹೌದಾ? Yes, Half sir. of BC. QM is QM is equal to half of QR. ಬರಿಬೋದಾ? Yes, sir. ಬರಿಬೋದೇನ್ರಮ್ಮ? Yes, sir. ಎಸ್ ಸರ್. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ಈಗ ಐ ವಿಲ್ ರೈಟ್ AB by PQ into half of BC. ಮಲ್ಟಿಪ್ಲೈ ಮಾಡ್ಕೊಂತೀನಿ. half of QR AD by PM. ಏನಾರ ವ್ಯಾಲ್ಯೂ ಚೇಂಜ್ ಆಗ್ತಾ ನೋಡ್ರಿ. 1/2 1/2 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗುತ್ತೆ ಇಲ್ಲ? Yes, sir. Cancel. ನಾನು ಪ್ರೂವ್ ಮಾಡಕ್ಕೋಸ್ಕರ ಒಂದು ಹಾಕೊಂಡಿದ್ದೀನಿ. ಸೊ ಈಗ ನೋಡ್ರಿ AB by PQ. What is half of BC?
BD, BD. QR, QM, AD by PM. ನೋಡ್ರಿ ABD ಟ್ರಯಾಂಗಲ್ ನ 3 ಸೈಡ್ಸ್, PQM ಟ್ರಯಾಂಗಲ್ ನ 3 ಸೈಡ್ಸ್, ಕರೆಸ್ಪಾಂಡಿಂಗ್ 3 ಸೈಡ್ಸ್ ಗೆ ಪ್ರಪೋರ್ಷನಲ್ ಆಗಿದಾವ ಇಲ್ಲ? ಎಸ್ ಸರ್. ಇದಾವ ಇಲ್ಲ? ಇದೆ. ನಾನು ಇಲ್ಲಿ ಇದು ಬರ್ದಿದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಹಾ ಸರ್. ಹತ್ರಕ್ಕೆ ಬಂದ್ಬಿಟ್ಟಿದೀವಿ, ಕನ್ಕ್ಲೂಷನ್ ಮಾಡೋಣ. BD is equal to half of BC ಅಂದ್ರೆ ಈ BD BC ಅನ್ನು 2 ಭಾಗ ಮಾಡಿದೆ. ಈ BD BC ಅರ್ಧದಷ್ಟು ಇರ್ಬೋದು, BC ಸಹ BC ನ ಅರ್ಧದಷ್ಟು ಇದ್ದೇ ಇರುತ್ತೆ. ಹೌದಾ? ನಾನ್ ಯಾಕೆ BD is equal to half BC ತಗೊಂಡ್ರೆ? ಸರ್ CD is equal to half BC ಅಂತ ತಗೋಬಹುದಿತ್ತಲ್ಲ, ಅದ್ ನನಗೆ ಅವಶ್ಯಕತೆ ಇಲ್ಲ. ಕ್ಲಿಯರಾ? ಬೇಕಿದ್ರೆ ಈಗ QM ಇದು ಮೇಡಮ್, BC by QR, AD by ಯಾವುದು PM ಕೊಟ್ಟಿದ್ದಾನೆ ಇಲ್ಲಿದ್ನಮ್ಮ, ಕೊಟ್ಟಿದ್ದಾನೆ ಇಲ್ರಮ್ಮ? BC ಗೆ ರೇಷಿಯೋ ಯಾವ್ದು ಕರೆಸ್ಪಾಂಡಿಂಗ್ ಅಂತ ಹೇಳಿದಾನೆ? QR. ಕೊಟ್ಟಿದ್ದಾರೆ. ಆಮೇಲೆ ಮೀಡಿಯನ್ಸ್ ಯೂಶುವಲ್ ಪ್ರಪೋರ್ಷನ್ ಆಗಿರ್ತಾವ. AD by PM ಬರ್ದಿದ್ದೀನಿ. ಕ್ಲಿಯರ್ ಇದು? ಇವೆರಡನ್ನೂ ಕೊಟ್ಟಿದ್ದಾನೆ. ಹೌದಾ? ನೋಡ್ರಿ ಐತೆ ಅಲ್ಲ, ಹೋದ್ರಮ್ಮ ಲೆಕ್ಕನ? AB and BC, AB and BC and median AD. ಹೌದನ್ರಮ್ಮ? ನೋಡ್ರಿ ಐತೆ. ಆಫ್ ಎ ಟ್ರಯಾಂಗಲ್ ABC are respectively proportional to the AB ಗೆ PQ, ಆಮೇಲೆ BC ಗೆ QR. and AD ಗೆ PM. ಅದನ್ನ ಬರ್ತಿದ್ದೀನಿ. ಇಲ್ಲಿ ಹಾಫ್ ಹಾಕಿದ್ದೀನಿ. ಈ ಹಾಫ್ ಆಫ್ BC is equal to write it as BD, half of QR is equal to write it as QM. Corresponding sides are proportional. Triangle, now write triangle ABD similar triangle PQM. ಕಳಿ ಇನ್ನೊಂದು ಕಾನ್ಸೆಪ್ಟ್ ಮಾಡೋಣ. ಯಾವುದು? ABC ಸಿಮಿಲರ್ ಟು ಟ್ರಯಾಂಗಲ್ PQR ಅಂತ ಪ್ರೂವ್ ಮಾಡೋಕಷ್ಟೇ. ಇಲ್ಲಿ ಯಾವ ಕ್ರೈಟೀರಿಯಾ? ಬೈ SSS ಬರಿಬೇಕು. ನಾ ಮಾರ್ಕ್ ಬಿಟ್ಬಿಟ್ರು ಹಂಗೆ ಸುಮ್ಮಿದ್ ಬಿಡ್ತಾರ್ರಿ. ಬಂದ್ರ? ಇದೇನಮ್ಮ? Yes, sir. Yes. Sir. ఉండారా? ఉండివి sir.
ಏನ್ ಮಾಡಿದ್ರು ಸ್ಪೆಷಲ್ ಸಂಜೆ ಸ್ನಾಕ್ಸ್? ಟೀ ಸರ್ ಟೀ. ಅಷ್ಟೇ? ನಿನ್ನಿಗೆ ಬೆಲೆನೇ ಇಲ್ಲ ಅನ್ಸುತ್ತೆ 3 ಕಾಸಿಂದು. ಮಗಳು ಸ್ಕೂಲ್ ಬಂದಾಳೆ, ಬೆಳಿಗ್ಗೆ 8 ಗಂಟೆಗೆ ಇರ್ತಾಳೆ, ಈ ಸ್ಪೆಷಲ್ ಕ್ಲಾಸಿಂದ ಬಂದಿರ್ತಾಳೆ, ಅವಳಿಗೆ ಏನಾದ್ರು ಸ್ನಾಕ್ಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ಏನು ಇಲ್ಲ ನಿಮ್ಮಮ್ಮಗೆ? ಕೊಡಲ್ಲ ಸರ್. ಹಾ? ನೀವ್ ಹೇಳ್ರಿ ಸರ್ ಮಾಡ್ಕೊಡಕ್ಕೆ, ನಮಗ್ ಮಾಡ್ಕೊಡಲ್ಲ ನಾವ್ ಹೇಳಿದ್ರೆ. ನೀನ್ ಹಂಗ್ ಇಟ್ಕೊಂಡಿದೀಯಾ? ನಿನ್ ತಂಗಿ ಮಾಡ್ಕೊಡ್ತಾರಲ್ಲ ಕೇಳಿ ನಿಮ್ಮಮ್ಮ. ಸರ್ ಮಾಡ್ಕೊಡಲ್ಲ. ಹಾ? ಅರ್ಷಿತಾ ನಿಮ್ಮನೆಗೆ ಕೊಡ್ತಾರೆ ಸರ್. ಸಿಂಚು ಸರ್ ಸಿಂಚುದ್ ಹೆಂಗ್ ಗೊತ್ತಾ? ಅವ್ರ ಅಮ್ಮ ಅಪ್ಪಾಜಿಗೆ ಎದರ್ಸ್ಕೊಂಡ್ಬಿಟ್ಟಿದ್ದಾಳಕ್ಕೆ. ಮನೇಲಿ ಯಾರ ಅಪ್ಪ ಅಮ್ಮ ಅವಳು ಹೇಳ್ದಂಗೆ ಕೇಳ್ತಾರೆ ಸರ್. ಹೌದಾ ಹರ್ಷಿತಾ? ಹೌದಲ್ನವ? ಸರ್ ಎಲ್ಲ ಸುಳ್ಳು ಹೇಳ್ತಾರೆ. ಎಲ್ಲ ಕುತ್ಕಂದ್ರೆ ಕುತ್ಕೋಬೇಕು, ನಿಂತ್ಕಂದ್ರೆ ನಿಂತ್ಕೋಬೇಕು. ಇವಳು ಹೆಡ್ ಮಾಸ್ಟರ್. ಬೇಕಿದ್ರೆ ಅವ್ರ ಅಮ್ಮನ ಕೇಳಿ, ಹಾ? ಅವ್ರ ಅಮ್ಮನೂ ಹಂಗೆ ಹೇಳುತ್ತೆ ಸರ್, ಬೇಕಿದ್ರೆ ಕೇಳಿ. ಹೆಡ್ ಮಾಸ್ಟರ್ ಇಕ್ಕಿನೇ ಅವ್ರ ಮನೆಗೆ ಅಲ್ವಾ ಸಿಂಚು? ಸಿಂಚು ಇಲ್ಲ ಸರ್ ಹಂಗೇನಿಲ್ಲ. ನಾಟ್ ಎ ಗುಡ್ ಥಿಂಗ್ ಆಯ್ತಲ್ಲ, ಕೇಕೆ ಹೊಡೆಯೋದಲ್ಲ ಆಯ್ತಲ್ಲ. ಸೊ ಈಗ ಬರ್ರಿ ನಮ್ಮ ಲಾಸ್ಟ್ ಕನ್ಕ್ಲೂಷನ್ ಏನ್ ತೋರಿಸ್ಬೇಕು? ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಯಾವುದು ಪಿ ಆರ್ ಆಲ್ರೆಡಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಕರೆಕ್ಟಾ? ಯಾಕೆಂದ್ರೆ ಎ ಬಿ ಡಿ ಪಿ ಕ್ಯೂ ಎಂ ಅನ್ನ ಏನಂತ ಪ್ರೂವ್ ಮಾಡಿದಿರಿ? ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ಆಂಗಲ್ ಬಿ ಆಂಗಲ್ ಕ್ಯೂ ಗೆ ಈಕ್ವಲ್ ಇರ್ಬೇಕಾ ಬೇಡ? ಇರುತ್ತೆ ಸರ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಬರಿಬೇಕು. ರೀಸನ್ ನ ಇವತ್ತು ನಿಂತಿರುತ್ತೆ, ಆವಾಗ ಇದು ನೋಡ್ಕೊಂಡ್ ಬಂದಾಗ ಅರ್ಥ ಆಗುತ್ತೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಈಗ ಒಂದು ಆಂಗಲ್ ಈಕ್ವಲ್, ರೇಷಿಯೋ ಈಕ್ವಲ್ ಇದೆ ನೋಡಿದ್ರ ಎ ಬಿ ಸಿ. ಎ ಬಿಗೆ ಯಾವ್ದು? ಪಿ ಕ್ಯೂ. PQ. ಆಮೇಲೆ ಬಿ ಸಿಗೆ ಯಾವ್ದು? ಕ್ಯೂ ಆಲ್. ಕ್ಯೂ ಆರ್. ಇದು ಗಿವನ್ ಗಿವನ್ ಹೌದಲ್ವಾ? ಎಸ್ ಸರ್. ಬೈ ಎಸ್ ಎ ಎಸ್. ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ನೋಡ್ರಿ ಎಷ್ಟು ಈಸಿ ಇದೆ ನೋಡ್ರಿ. ಅದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬಾರಿ ಈಸಿ ಇರ್ತಾವೆ. ಡೌಟ್ಸ್ ಏನಾರ ಇದೆಯಾ? ಇದು ಅರ್ಥ ಆಯ್ತಾ? ಎಸ್ ಸರ್. ನೋಡ್ರಿ ಇ ಬಿ ಸಿ ಮತ್ತು ಪಿ ಕ್ಯೂ ನ ಆರ್ ಅಲ್ಲಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಯಾಕೆ? ಆಲ್ರೆಡಿ ಆಂಗಲ್ ಬಿ ಆಂಗಲ್ ಕ್ಯೂ ಅನ್ನೋದನ್ನ ಸಿಮಿಲರ್ ಟ್ರಯಾಂಗಲ್ ಅಲ್ಲಿ ಪ್ರೂವ್ ಮಾಡಿದೀವಿ. ಯಾವುದು? ಎ ಬಿ ಡಿ ಪಿ ಕ್ಯೂ ಎಂ ಟ್ರಯಾಂಗಲ್ ಅಲ್ಲಿ ಎ ಬಿ ಡಿ ಮತ್ತು ಪಿ ಕ್ಯೂ ಅನ್ನು ಏನಂತ ಪ್ರೂವ್ ಮಾಡಿದೀವಿ? ಸಿಮಿಲರ್ ಅಂತ ಪ್ರೂವ್ ಮಾಡಿದೀವಿ ಅಂದ್ಮೇಲೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ, ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಎಂ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಂತ ಬರ್ಕೋಬಹುದು. ಬಟ್ ನಾಟ್ ನೆಸೆಸಿಟಿ, ನಮಗೆ ಅವಶ್ಯಕತೆ ಇಲ್ಲ. ಎಷ್ಟಿದೆಯೋ ಅಷ್ಟು ಬಳಸ್ಕೊಳ್ಳೋಣ. ಈಗ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಟ್ ಇಸ್ ಗಿವನ್ ಅಂಡ್ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಗಿವನ್. ಇಟ್ ಇಸ್ ಎ ಗಿವನ್ ಕ್ರೈಟೀರಿಯಾ. ಹೌದಲ್ವಾ? ಕೊಟ್ಟಿದ್ದಾನಿಲ್ಲ, ನಾವೇನ್ ಮಾಡಬೇಕಾಗಿಲ್ಲ. ಬೈ ಎಸ್ ಎ ಎಸ್ ಟೂ ಸೈಡ್ಸ್. ಓಕೆ, ಒನ್ ಆಂಗಲ್ ಪ್ರಕಾರ then the triangle ABC is similar to triangle PQR. Clear? Yes, sir. ಏನ್ ಡೌಟ್ಸ್ ಇದೆಯಾ? ನೋ ಸರ್.